ಹೂಳು ತೆಗೆಯಲು ಅಧಿಕಾರಿಗಳು ಅವಕಾಶ ನೀಡುವವರೆಗೆ ಅನಿರ್ದಿಷ್ಟವಾದ ಧರಣಿ ನಡೆಸಲಾಗುವುದು ಎಂದು ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕಳೆದ 5 ದಿನಗಳಿಂದ ನಿರಂತರವಾಗಿ ರೈತರು ಧರಣಿ ನಡೆಸುತ್ತಿದ್ದಾರೆ. 5ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ. ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಸುಮಾರು ರೈತರು ಅಂಬೇಡ್ಕರ್ ಹಾಗೂ ಗಾಂಧಿಯವರ ಫೋಟೋ ಇಟ್ಟು ಧರಣಿ ಮಾಡುವುದು ಕಂಡುಬಂದಿದೆ. ಇನ್ನು ಈ ಕೆರೆಯ ಫಲವತ್ತಾದ ಮಣ್ಣನ್ನ ರೈತರ ಜಮೀನುಗಳಿಗೆ ಸಾಗಿಸಲು ಅವಕಾಶ ನೀಡಬೇಕು. ಇದರಿಂದ ಕೆರೆಯ ಅಂತರ್ಜಲ ಮಟ್ಟ ಹೆಚ್ಚುವುದಲ್ಲದೆ ರೈತರ ಭೂಮಿಗಳಿಗೆ ಈ ಹೂಳು ತೆಗೆದ ಮಣ್ಣನ್ನ ಹಾಕುವುದರಿಂದ ಫಲವತ್ತತೆ ಹೆಚ್ಚುತ್ತದೆ. ಇದೇ ಪಂಚಾಯಿತಿಗೆ ಸೇರಿದ ಬುಕ್ಕಂಬೂದಿ ಕೆರೆ ಮಣ್ಣು ರೈತರ ಹೊಲಗಳಿಗೆ ನೀಡುವುದಿಲ್ಲ ಎನ್ನುವುದು ಸರಿಯಲ್ಲ. ಆದ್ದರಿಂದ ಅಧಿಕಾರಿಗಳು ಕೆರೆಯ ಮಣ್ಣನ್ನ ರೈತರ ಹೊಲಗಳಿಗೆ ಫಲವತ್ತಾದ ಮಣ್ಣು ಸಾಗಿಸಲು ಅನುವು ಮಾಡಿಕೊಡಬೇಕೆಂದು ಧರಣಿ ನಡೆಸಿದ್ರು. ಕೆರೆಯಲ್ಲಿ ನಾವೇ ಹೋಗಕ್ಕೆ ಬರೋದಿಲ್ಲ, ಹಂಗಾಗ್ಬಿಟ್ಟು ಅಲ್ಲಿ ಮಾರ್ಕ್ ಮಾಡಿ ತೋರಿಸಂಗಿಲ್ಲ. ನಾವು ಸುಮ್ಮನೆ ನಮ್ಗೆ ಲೆಟ್ರ್ ಬಂದದ್ದು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕುಂತ್ಕೊಳ್ಳೋಂಥ ಸ್ಥಿತಿ ಆಗಿದೆ. ಅದಕ್ಕೆ ನಮ್ಮ ಹೋರಾಟವನ್ನು ಹಿಂಗೆ ಶಾಂತಿಯುತವಾಗಿ ಮಾಡಿದರೆ ಇವ್ರ ಗಮನಕ್ಕೆ ಹೋಗಲ್ಲ ಅನ್ನಿಸ್ತದೆ. ರಕ್ಷಣಾ ಇಲಾಖೆಯವರು ಬಂದುಬಿಟ್ಟು ನಮ್ಮನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇಲ್ಲೇ ಇದ್ದು ಅವ್ರು ಹೋಗ್ತಾ ಇದ್ದಾರೆ. ಆದರೆ ಬೇರೆ ಇಲಾಖೆ ಯಾರೂ ಕೂಡ ನಮ್ಮನ್ನು ಗಮನ ಹರಿಸ್ತಾ ಇಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಹಿಂಗೆ ಶಾಂತಿ ರೂಪದ ಹೋರಾಟಕ್ಕೆ ಬೆಲೆ ಇಲ್ಲ ಅನ್ನಿಸ್ತದೆ. ಆ ಶಾಂತಿ ರೀತಿಯಿಂದಲೇ ನಾಳೆ ದಿವಸ ಒಂದು ಹೆಜ್ಜೆ ಮುಂದೆ ಹೋಗೋಣ. ಯಾಕೆಂದರೆ ಇಲ್ಲಿ ನಮ್ಮ ಗ್ರಾಮ ಆಡಳಿತ ಕಚೇರಿ ಆಗಿರ್ತಕ್ಕಂಥ ಪಂಚಾಯತಿ ಇದ್ಮೇಲೆ ನಾವು ಇನ್ನೊಂದು ಕಡೆ ಹೋಗೋಕ್ಕೆ ಇದುವಾಗಕ್ಕೆ ಸಾಧ್ಯತೆಯೇ ಇಲ್ಲ. ಹಂಗಾಗ್ಬಿಟ್ಟು ನಾವು ಯಾವತ್ತೂ ಕೂಡ ಶಾಂತಿ ರೀತಿಯಲ್ಲೇ ಮಾಡಬೇಕು, ಒಂದೇ ರೀತಿಯಲ್ಲಿ ಹೊಂದಾಣಿಕೆಯಿಂದ ಹೋಗ್ಬೇಕು. ಬೇರೆ ಹಳ್ಳಿ ಇರೋ ಕೂಡ ನಮ್ಮಲ್ಲಿ ಬೇರೆ ವ್ಯವಸ್ಥೆ ಆಗಬಾರ್ದು, ಸದಾ ಶಾಂತಿ ಹೊಂದಾಣಿಕೆಯಿಂದ ಹೋಗ್ಬೇಕನ್ನೋದು ನಿಜವಾದ ರೀತಿಯಲ್ಲಿ ಹೋರಾಟಕ್ಕೆ ಈ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಬೇರೆ ಇಲಾಖೆಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಹಾಗಾಗಿಬಿಟ್ಟು ನಾಳೆ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಯಾವುದೇ ಅಧಿಕಾರಿಗಳನ್ನು ಅಲ್ಲಿ ಆಡಳಿತ ವ್ಯವಸ್ಥೆಗೆ ನಾವು ಮನವಿಯನ್ನು ಸಲ್ಲಿಸಬೇಕು. ಇನ್ನು ಸ್ಥಳಕ್ಕೆ ತಳಕು ಪೊಲೀಸ್ ಠಾಣೆಯ PSI ಲೋಕೇಶ್ ಹಾಗೂ ಕಂದಾಯ ಅಧಿಕಾರಿ ತಳಕು ವೃತ್ತದ ತಿಪ್ಪೇಸ್ವಾಮಿ ಹಾಗೂ ಗ್ರಾಮ ಪಂಚಾಯಿತಿ PDO ಇತರ ಅಧಿಕಾರಿಗಳು ರೈತರನ್ನ ಮನವೊಲಿಸಲು ಪ್ರಯತ್ನಿಸಿದರು.